ಈ ವಿಡಿಯೋದಲ್ಲಿ ಏನು ವಿಚಾರಗಳು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ 2026 ಜನವರಿಯ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ಅಂದರೆ ಕೆಲವು ಟಾಪಿಕ್ಗಳು ತೊಗೊಂಬಂದಿದ್ದೀನಿ, ಎಲ್ಲನೂ ತೊಗೊಂಬಂದಿಲ್ಲ. ಸೊ ಪಾರ್ಟ್ ವೈಸ್ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಕೆಲವೊಂದೆರಡು ಟಾಪಿಕ್ಗಳನ್ನ ತೊಗೊಂಡು ಬಂದಿದ್ದೀನಿ. ಎಲ್ಲ ಟಾಪಿಕ್ಗಳನ್ನೂ ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ, ಹಾಗಾಗಿ ಪಾರ್ಟ್ ವೈಸ್ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಂತಂದರೆ ಫಸ್ಟು ಟಾಪಿಕ್ ಏನು ಅನ್ನೋದು ನೋಡೋದಾದರೆ, ನಾವು ಗೌರ್ಮೆಂಟ್ ಕೆಲವೊಂದು ರೂಲ್ಸ್ ತಂದಿದೆ. ಏನು ಅಂತಂದರೆ, ಪೋಷಕರ ವಾರ್ಷಿಕ ಆದಾಯ 8 ಲಕ್ಷ ರು ದಾಟಿದರೆ ಮೀಸಲಾತಿ ಸೌಲಭ್ಯಕ್ಕೆ ಅನರ್ಹರು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದೆ. ಏನು ಇದರ ವಿವರಣೆ ಏನು ಅಂತಂದರೆ, ಪ್ರವರ್ಗ 2A ಹಿಂದುಳಿದ ವರ್ಗ ಅಡಿಯಲ್ಲಿ ಪೋಷಕರ ಆದಾಯ ನಿಗದಿತ ಮಿತಿಯನ್ನು ದಾಟಿದ್ದರೆ ಅಭ್ಯರ್ಥಿಯು ಕೆನೆಪದರ ಕ್ರಿಮಿಲೇಯರ್ ಅಂತ ಏನು ಕರಿತೀವಿ ವ್ಯಾಪ್ತಿಗೆ ಒಳಪಡುತ್ತಾರೆ. ಹಾಗಾಗಿ ಅವರು ಮೀಸಲಾತಿ ಸೌಲಭ್ಯ ಪಡೆಯಲು ಅನರ್ಹರಾಗುತ್ತಾರೆ ಎಂದು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ನೇತೃತ್ವದ ವಿಭಾಗೀಯ ಪೀಠ ಮಹತ್ವದ ತೀರ್ಪು ನೀಡಿದೆ. ತೀರ್ಪಿನ ಮುಖ್ಯಾಂಶಗಳು ಏನು ಹೇಳಿದೆ ಅನ್ನೋದು ನೋಡೋದಾದರೆ, ನಾವು ಅಭ್ಯರ್ಥಿ ಪೋಷಕರ ಸಂಬಳವೂ ಸೇರಿದಂತೆ ಎಲ್ಲ ಮೂಲಗಳ ಆದಾಯವನ್ನು ಪರಿಗಣಿಸಬೇಕು. ಒಂದು ವೇಳೆ ಆದಾಯವು ನಿಗದಿತ ಮಿತಿಯನ್ನು ದಾಟಿದ್ದರೆ ಆದಾಯ ತೆರಿಗೆ ಪಾವತಿದಾರರ ಆಗಿದ್ದಲ್ಲಿ ಅವರು ಕೆನೆಪದರ ನಿಯಮ ಅನ್ವಯವಾಗುತ್ತದೆ. ಅಭ್ಯರ್ಥಿಯು ಪ್ರವರ್ಗ 2A ಅಡಿ ಮೀಸಲಾತಿ ಹೊಂದಲು ಬಾಕಿ ಸಲ್ಲಿಸಲು ಅವಕಾಶ ಹೊಂದಿರುವುದಿಲ್ಲ ಎಂದು ತೀರ್ಪು ನೀಡಿದೆ. ಗೊತ್ತಾಯ್ತಲ್ಲ. ಇನ್ನು ಮುಂದುವರೆದು ನೋಡೋದಾದರೆ, ನಿಮಗೆ ಹೀಗೆ ಗೊತ್ತಾಗಿರಬೇಕು ಏನು ಇದರ ಇನ್ನರ್ ಮ್ಯಾಟ್ರ್ ಏನು ಅನ್ನೋದು. ಏನು ಯಾರದು ಪ್ರವರ್ಗ 2A ಬರ್ತಕ್ಕಂಥವ್ರು ಯಾರ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರ್ತದೋ ಅವರು ಮೀಸಲಾತಿಗೆ ಅಂದರೆ ರಿಸರ್ವೇಷನ್ಗೆ ಎಲಿಜಿಬಲ್ ಇಲ್ಲ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ, ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ 2 ತಾಣಗಳು ಯಾವುವು? ಮೊದಲನೇದು ಬಂತು ಅಂದರೆ ರಾಜಸ್ಥಾನದ ಸಿಲಿಸೇರ್ ಸರೋವರ ಅಂತ ಏನು ಕರಿತೀವಿ ಅದು. ಸೊ ಇದು ಇರುವ ಸ್ಥಳ ಎಲ್ಲಿ ಅಂತಂದರೆ ಪಲ್ವಾರ್ ಜಿಲ್ಲೆಯ ಪೈತಪುರ್ನಲ್ಲಿ ಇದೆ. ಪರಿಸರ ವಲಯ ಅರೆಶುಷ್ಕ ಮತ್ತು ಸಾರಿಸ್ಕ ಹುಲಿ ಅಭಯಾರಣ್ಯದ ಬಫರ್ ವಲಯದಲ್ಲಿದೆ. ಇದರ ಮೂಲ ನೋಡೋದಾದರೆ 1845 ಮಹಾರಾಜ ವಿನಯ್ ಸಿಂಗ್ ರವರು ರೂಪ್ರೇಲ್ ನದಿಯ ಉಪನದಿಗೆ ಅಡ್ಡಲಾಗಿ ಕಟ್ಟೆಯ ಮೂಲಕ ರಚಿಸಿದ ಮಾನವ ನಿರ್ಮಿತ ಜೌಗು ಪ್ರದೇಶ. ಜೈವಿಕ ವೈವಿಧ್ಯತೆಯ ಮುಖ್ಯಾಂಶಗಳು ಏನು ಅಂತಂದರೆ, ಈಜಿಪ್ಟ್ನ ರಣಹದ್ದು ಮತ್ತು ಕಪ್ಪು ಕೊಕ್ಕರೆ ಮತ್ತು ಈಜಿಪ್ಟ್ನ ರಣಹದ್ದು ಇಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಇದರ ಮೂಲ ನಾವು ನೋಡಿದ್ದೇನು ಅಂತಂದರೆ, ಮಹಾರಾಜ ವಿನಯ್ ಸಿಂಗ್ ರವರು ರೂಪ್ರೇಲ್ ನದಿಯ ಉಪನದಿಗೆ ಅಡ್ಡಲಾಗಿ ಕಟ್ಟೆಯ ಮೂಲಕ ರಚಿಸಿದಂಥ ಮಾನವ ನಿರ್ಮಿತ ಜೌಗು ಪ್ರದೇಶ ಇದಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸಸ್ತನಿಗಳು ಯಾವ ಬರ್ತವೆ? ಹುಲಿ, ಚಿರತೆ, ಭಾರತೀಯ ಪೆಂಗೋಲಿಯನ್. ಮಹತ್ವ ಏನು ಅಂತಂದರೆ, ವಲಸೆ ಮತ್ತು ಹಾಗೂ ನಿವಾಸಿ ಪ್ರದೇಶಗಳನ್ನು ಬೆಂಬಲಿಸುತ್ತದೆ. ಅಂದರೆ ವಲಸೆ ಬರೋರಿಗೂ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಇದು ಏನು ಕಾಪಾಡ್ಕೊಂಡು ಬಂದಿದೆ. ಇನ್ನು ಎರಡನೇ ಪ್ಲೇಸ್ ಯಾವುದು ಅಂತ ನೋಡೋದಾದರೆ ಛತ್ತೀಸ್ಗಢದ ಕೋಪ್ರಾ ಜಲಾಶಯ. ಇದು ಎಲ್ಲಿದೆ ಅಂತಂದರೆ ಛತ್ತೀಸ್ಗಢದ ಬಿಲಾಸ್ಪುರ ಜಿಲ್ಲೆಯಲ್ಲಿದೆ. ಇದು ಮಹಾನದಿಯ ಮೇಲ್ಮಟ್ಟದ ಜಲಾನಯನ ಪ್ರದೇಶದಲ್ಲಿದೆ. ಇದು ಆಳವಿಲ್ಲದ ಪೋಷಕಾಂಶ ಸಮೃದ್ಧ ಹಿನ್ನೀರನ್ನು ಹೊಂದಿರುವ ವಿಶಾಲ ತೆರೆದ ನೀರು. ಜೈವಿಕ ವೈವಿಧ್ಯತೆ ನೋಡೋದಾದರೆ ಹಕ್ಕಿಗಳು, ಬಾರ್ ಹೆಡೆಡ್ ಗೋಸ್, ಈಜಿಪ್ಟ್ನ ರಣಹದ್ದುಗಳು, ನದಿ ರೀವು, ದೊಡ್ಡ ಚುಕ್ಕೆ ಹದ್ದುಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಇನ್ನು ಬೆದರಿಕೆಗಳು ಅಂತ ಏನು ಅನ್ನೋದಾದರೆ, ಹೂಳು ಸಂಗ್ರಹ, ಆಕ್ರಮಣಕಾರಿ ಬೇರೆ ಪ್ರದೇಶದ ಪ್ರಭೇದಗಳು ಮತ್ತು ಸುತ್ತಮುತ್ತಲಿನ ಭೂ ಪ್ರದೇಶದಲ್ಲಿ ತೀವ್ರ ಕೃಷಿ. ಅಂದರೆ ಅಲ್ಲಿ ಅದು ನಾಶ ಆಗಲಿಕ್ಕೆ ಏನು ಕಾರಣ ಅಂದರೆ ಹೂಳು ತುಂಬಿಕೊಳ್ಳುವಂಥದ್ದು ಆ ಜಲಾಶಯಕ್ಕೆ. ಆಮೇಲೆ ಆಕ್ರಮಣಕಾರಿ ಬೇರೆ ಪ್ರದೇಶದ ಪ್ರಭೇದಗಳು ಬಂದು ಅಲ್ಲಿ ಆಕ್ರಮಣ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥ ಪ್ರಭೇದಗಳನ್ನ.
ಸುತ್ತಮುತ್ತಲಿನ ಭೂಪ್ರದೇಶದಲ್ಲಿ ತೀವ್ರವಾಗಿ ಭೂಮಿಯನ್ನು ಆಕ್ರಮಿಸಿಕೊಂಡು ಕೃಷಿ ಮಾಡುವಂಥದ್ದು, ಇದನ್ನು ನಾವು ಅಲ್ಲಿ ಕಾಣ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಮೊದಲ ಜೆನ್ಜಿ ಥೀಮ್ ಅಂಚೆ ಕಚೇರಿ ಆರಂಭಗಳು. ಸಂಪರ್ಕ ಸಚಿವಾಲಯವು ಅಂಚೆ ಕಚೇರಿಗಳನ್ನು ಆಧುನೀಕರಣಗೊಳಿಸುತ್ತಿದ್ದು, ಇದರ ಭಾಗವಾಗಿ ಜೆನ್ಜಿ ಥೀಮ್ ಏನು ನವೀಕರಿಸಿದ ಅಂಚೆ ಕಚೇರಿಗಳನ್ನು ದೇಶದಾದ್ಯಂತ ಆರಂಭಿಸುತ್ತಿದೆ. ಈ ಅಂಚೆ ಕಚೇರಿಗಳು ಆಧುನಿಕ ಸೌಲಭ್ಯಗಳನ್ನು ಹೊಂದಿವೆ. ಇವುಗಳು ವಿದ್ಯಾರ್ಥಿಗಳ ಕೇಂದ್ರಿತವಾದಂತಹ ಅಂಚೆ ಕಚೇರಿಗಳಾಗಿದ್ದು, ಶೈಕ್ಷಣಿಕ ಚಟುವಟಿಕೆಗೆ ಪೂರಕವಾಗಿವೆ. ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಈ ಅಂಚೆ ಕಚೇರಿಗಳನ್ನು ವಿನ್ಯಾಸ ಮಾಡಲಾಗಿದೆ. ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಎಂಬ ಧ್ಯೇಯವಾಕ್ಯವನ್ನು ಈ ಜೆನ್ಜಿ ಥೀಮ್ ಅಂಚೆ ಕಚೇರಿಗಳು ಹೊಂದಿವೆ. ದೇಶದ ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಕ್ಯಾಂಪಸ್ಗಳಲ್ಲಿ ಜೆನ್ಜಿ ಥೀಮ್ ಅಂಚೆ ಕಚೇರಿಗಳನ್ನು ಆರಂಭಿಸಲಾಗುತ್ತದೆ. ಸೊ ನಾವು ಕೆಲವೊಂದು ಸ್ಥಳಗಳಲ್ಲಿ ನೋಡ್ಬೋದು, ಏನು IIT ಡೆಲ್ಲಿಯಲ್ಲಿ ಈ ಥರ ಜೆನ್ಜಿ ಥೀಮ್ ಅಂಚೆ ಕಚೇರಿಯನ್ನು ಆರಂಭಿಸಿದ್ದಾರೆ. ಮತ್ತು ಗುಜರಾತ್ನ ಅಹಮದಾಬಾದ್ನ IITಯಲ್ಲಿ, ಕೇರಳದ ಕೊಟ್ಟಾಯಂನ CMS ಕಾಲೇಜಲ್ಲಿ, ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ ನಾವು ನೋಡ್ಬೋದು. ಇನ್ನು ಅದೇ ರೀತಿ ಭಾರತೀಯ ಅಂಚೆ ದೇಶದಾದ್ಯಂತ ಇದೆ. ಇದೇ ರೀತಿಯ ಜೆನ್ಜಿ ವಿಷಯದ ಅಂಚೆ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಿದೆ. ಇದು ಆಧುನಿಕ, ಸಂಪರ್ಕಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಸೇವಾ ಕೇಂದ್ರವಾಗಿದ್ದು, ತನ್ನ ಪರಿವರ್ತನೆಯನ್ನು ಬೆಂಬಲಿಸುತ್ತದೆ. ನೋಡ್ಬೋದಲ್ಲ. ಸೊ ಏನು ಜೆನ್ಜಿ ಥೀಮ್ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾರ್ಥಿಗಳಿಗಾಗಿಯೇ ಮಾಡಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಂದನೇ ನಡೆಸುವಂತಹ ಇದೊಂದು ಅಂಚೆ ಕಚೇರಿಯಾಗಿದೆ. ಜೆನ್ಜಿ ಅಂಚೆ ಕಚೇರಿಯ ವೈಶಿಷ್ಟ್ಯತೆಗಳೇನು ಅಂತಂದರೆ, ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಈ ಅಂಚೆ ಕಚೇರಿಗಳನ್ನು ವಿನ್ಯಾಸಗೊಳಿಸಲಾಗಿದ್ದು, ಆಧುನಿಕ ಸೌಂದರ್ಯಶಾಸ್ತ್ರ ಮತ್ತು ವೈಫೈ ವಲಯಗಳು ಮತ್ತು ಸೃಜನಶೀಲ ಬರಹಗಳು ಮತ್ತು IITಯ ಫೈನ್ ಆರ್ಟ್ ಸೊಸೈಟಿಯಿಂದ ರಚಿತವಾದಂಥ ಕಲಾತ್ಮಕ ಕೃತಿಯನ್ನು ಒಳಗೊಂಡಿದೆ. ಏನು ಜೆನ್ಜಿ ಅಂಚೆ ಕಚೇರಿಯ ಸೇವೆಗಳು? QR ಆಧಾರಿತ ಪಾರ್ಸಲ್ ಬುಕ್ಕಿಂಗ್ಗಳು, ವಿದ್ಯಾರ್ಥಿ ಸ್ನೇಹಿ ಸ್ಪೀಡ್ ಪೋಸ್ಟ್ ರಿಯಾಯಿತಿಗಳನ್ನು ಒಳಗೊಂಡಂತೆ ಸ್ಮಾರ್ಟ್ ಸೇವಾ ಸ್ಪರ್ಶ ಕೇಂದ್ರಗಳನ್ನು ಹೊಂದಿದೆ. ಅಂದರೆ ಈ ಜೆನ್ಜಿ ಥೀಮ್ ಅಂಚೆ ಕಚೇರಿಗಳು ವಿದ್ಯಾರ್ಥಿಗಳಿಗಾಗಿಯೇ ಅವರಿಗೊಂದು ಅನುಭವವನ್ನು ಕೊಡಲಿಕ್ಕೆ, ಅವರಿಗೊಂದು ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಈ ಥರದ ಒಂದು ಜೆನ್ಜಿ ಥೀಮ್ ಅಂಚೆ ಕಚೇರಿಗಳನ್ನ ತರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ಮಸೂದೆ 2025ಕ್ಕೆ ಸಂಪುಟ ಸಭೆ ಅಂಗೀಕಾರ. ಏನಿದು? ಏನು ಸಾಮಾಜಿಕ ಬಹಿಷ್ಕಾರ ಅಂದರೆ, ನಾವು ನೋಡ್ತಾ ಇದ್ದೀವಿ ಇವತ್ತಿನ ಕಾಲದಲ್ಲಿ ಕೆಲವೊಂದು ವರ್ಗಗಳ ಆಧಾರದ ಮೇಲೆ ಸಮಾಜದಿಂದ ಬಹಿಷ್ಕಾರ ಹಾಕುವಂಥದ್ದು, ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅಂತಹ ಬಹಿಷ್ಕಾರವನ್ನು ತಡೆಯಲಿಕ್ಕೆ ಇದೊಂದು ಏನು ಮಸೂದೆಯನ್ನು ತರಲಾಗಿದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ಕಾರ್ಯಕ್ರಮ ಆಚರಣೆಯಿಂದ ಬಹಿಷ್ಕಾರ ಮಾಡುವ ಹಕ್ಕು ಯಾವುದೇ ವ್ಯಕ್ತಿ ಅಥವಾ ಗುಂಪಿಗೆ ಇಲ್ಲ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಹಕ್ಕುಗಳಿವೆ ಮತ್ತು ಆಚರಣೆಗಳಿವೆ. ಅವುಗಳನ್ನು ಆಚರಿಸಲು ಸರ್ವ ಸ್ವತಂತ್ರರು. ಆದರೆ ಪ್ರಸ್ತುತ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು, ವರ್ಗಗಳಿಗೆ ಬಹಿಷ್ಕಾರ ಹೇರುವಂಥ ಘಟನೆಗಳು ಜರುಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ಕುಟುಂಬದ ಸದಸ್ಯರನ್ನು ಸಾಮಾಜಿಕವಾಗಿ ಬಹಿಷ್ಕರಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯಲು ಮುಂದಾಗಿರುವಂಥ ರಾಜ್ಯ ಸರ್ಕಾರ ಅಂತಹ ಕೃತ್ಯ ಎಸಗಿದರೆ 1 ಲಕ್ಷ ರು ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ ವಿಧಿಸುವಂಥ ಈ ಮಸೂದೆಯನ್ನು ಅಂಗೀಕಾರ ಮಾಡಲಾಗಿದೆ. ಸಚಿವ ಸಂಪುಟ ಅಂಗೀಕರಿಸಿದೆ. ಈ ಮಸೂದೆಯನ್ನು ಬೆಳಗಾವಿಯಲ್ಲಿ ಜರುಗಿದಂತಹ ವಿಧಾನ ಮಂಡಲದ ಅಧಿವೇಶನದಲ್ಲಿ ಅಂಗೀಕರಿಸಲಾಗಿದೆ. ಈ ಮಸೂದೆಯು ರಾಜ್ಯಪಾಲರ ಅಂಕಿತ ನಂತರ ಕಾಯ್ದೆಯಾಗಿ ಜಾರಿ ಬರುತ್ತದೆ. ಮಸೂದೆ ಸಿದ್ಧಪಡಿಸಿದವರು ಯಾರು ನೋಡೋದಾದ್ರೆ, ನಾವು ಸಮಾಜ ಕಲ್ಯಾಣ ಇಲಾಖೆ ಮಂಡಿಸಿದಂಥ ವಿಧೇಯಕಕ್ಕೆ ಸಚಿವ ಸಂಪುಟ ಅಂಗೀಕರಿಸಿದೆ. ಅಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ಇದನ್ನು ಮಂಡಿಸಿದ್ದಾರೆ.
ಏನು ಇದರ ಅಂಶಗಳು, ಪ್ರಮುಖ ಅಂಶಗಳು? ಸಾಮಾಜಿಕ ಬಹಿಷ್ಕಾರಕ್ಕೆ ಸಹಾಯ ಮತ್ತು ಪ್ರಚೋದನೆ ನೀಡಿದವರಿಗೆ ಮತ್ತು ಎಸಗಿದವರಿಗೆ 1,00,000 ರು ದಂಡ, 3 ವರ್ಷ ಜೈಲು ಶಿಕ್ಷೆ ಅಥವಾ ಎರಡನ್ನೂ ಕೂಡ ವಿಧಿಸುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಯಾವ ರೀತಿ ಬಹಿಷ್ಕಾರವನ್ನು ಹಾಕ್ತಾರೆ ಅನ್ನೋದು ನೋಡಿದರೆ ನಾವು ಈ ಪಂಚಾಯಿತಿ ನಡೆಸಿದವರು ಅಪರಾಧಿಗಳು. ಈಗ ಫಾರ್ ಎಕ್ಸಾಂಪಲ್ ಯಾರಿಗಾರು ಬಹಿಷ್ಕಾರ ಹಾಕಬೇಕು ಅಂದರೆ ಪಂಚಾಯಿತಿ ಊರಲ್ಲಿ ಒಂದು ಪಂಚಾಯಿತಿ ನಡೆಸಿಬಿಟ್ಟು ಅವ್ರಿಗೆ ಬಹಿಷ್ಕಾರ ಹಾಕ್ತಾರಲ್ಲ, ಸೊ ಅಲ್ಲಿ ಪಂಚಾಯಿತಿ ಸೇರಿದವರು, ಪಂಚಾಯಿತಿ ನಡೆಸಿದವರು, ಆ ಪಂಚಾಯಿತಿ ನಡೆಸಲಿಕ್ಕೆ ಪ್ರಚೋದನೆ ಕೊಟ್ಟವರು ಎಲ್ಲರೂ ಕೂಡ ಅಪರಾಧಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಕೇವಲ ಬಹಿಷ್ಕರಿಸುವಂಥ ತೀರ್ಮಾನ ತೆಗೆದುಕೊಂಡವರು ಮಾತ್ರವಲ್ಲದೆ ಬಹಿಷ್ಕಾರ ಹಾಕುವ ಬಗ್ಗೆ ಸಭೆ, ಪಂಚಾಯಿತಿ ನಡೆಸಿದವರು ಅಪರಾಧಿಗಳು ಎಂದು ಶಿಕ್ಷೆಗೆ ಗುರಿಪಡಿಸಲು ವಿಧೇಯಕದಲ್ಲಿ ಪ್ರಸ್ತಾಪಿಸಲಾಗಿದೆ. ಜೊತೆಗೆ ಸಭೆಯಲ್ಲಿ ಹಾಜರಿದ್ದರೂ ಬಹಿಷ್ಕಾರಕ್ಕೆ ಒತ್ತಡ ಹೇರುವ ಮೂಲಕ ನಿರ್ಧಾರಕ್ಕೆ ಕಾರಣರಾದವರು, ಬಹಿಷ್ಕಾರದ ಪರ ಮತ ಹಾಕಿದವರು ಅಥವಾ ಚರ್ಚೆಯಲ್ಲಿ ಪಾಲ್ಗೊಂಡವರನ್ನು ಅಪರಾಧಿಗಳೆಂದು ನಿರ್ಧರಿಸಲಾಗುವುದು. ಈ ಕುರಿತು ಸಭೆ, ಜಮಾವಣೆ ಮತ್ತು ಸಮಾವೇಶ ನಡೆಸುವುದು ಕೂಡ ಸಹ ಅಕ್ರಮ ಎಂದು ಮಸೂದೆಯಲ್ಲಿ ಉಲ್ಲೇಖಿಸಲಾಗಿದೆ. ಯಾರನ್ನಾದರೂ ನಾವು ಊರಲ್ಲಿ ಪಂಚಾಯಿತಿ ಮಾಡಿ ಅವ್ರನ್ನ ಏನಾದರೂ ಬಹಿಷ್ಕಾರ ಮಾಡಬೇಕು ಅಂತ ಏನಾದರೂ ನೀವು ಪಂಚಾಯಿತಿ ನಡೆಸಿದರೆ, ಪಂಚಾಯಿತಿ ಸೇರಿದವರು, ಪಂಚಾಯಿತಿ ನಡೆಸಲಿಕ್ಕೆ ಪ್ರಚೋದನೆ ಕೊಟ್ಟವರು, ಪಂಚಾಯಿತಿ ನಡೆಸಿದವರು, ಅದರಲ್ಲಿ ಮತ ಹಾಕ್ತವರು ಎಲ್ಲರನ್ನೂ ಕೂಡ ಅಪರಾಧಿ ಎಂದು ಪರಿಗಣಿಸಲಾಗುತ್ತೆ. ಇಲ್ಲಿ ದೂರ ಹೇಗೆ ಕೊಡೋದು? ದೂರನ್ನು ಸಲ್ಲಿಸುವುದು ಹೇಗೆ? ವಿಚಾರಣೆ ಮಾಡೋದು ಹೇಗೆ? ಬಹಿಷ್ಕಾರಕ್ಕೆ ಒಳಗಾದವರು ಠಾಣೆ ಅಥವಾ ನ್ಯಾಯಾಧೀಶರಿಗೆ ನೇರವಾಗಿ ದೂರು ಸಲ್ಲಿಸಬಹುದು. ಪ್ರಥಮ ದರ್ಜೆಯ ನ್ಯಾಯಾಧೀಶರಿಗೆ ವಿಚಾರಣೆ ನಡೆಸುವಂತಹ ಅಧಿಕಾರ ನೀಡಲಾಗಿದೆ. ನೇರವಾಗಿ ಸಲ್ಲಿಕೆಯಾದಂತಹ ದೂರಿನ ತನಿಖೆ ನಡೆಸುವಂತೆ ನ್ಯಾಯಾಧೀಶರು ಆದೇಶಿಸಬಹುದು. ಬಹಿಷ್ಕಾರಕ್ಕೆ ಒಳಗಾದಂಥ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಸಹಾಯ ಒದಗಿಸಲು ಸೂಚಿಸಬಹುದು. ಬಹಿಷ್ಕಾರಕ್ಕೆ ಯಾರು ಒಳಗಾಗಿರುತ್ತಾರೆ ಅಂತಹ ವ್ಯಕ್ತಿಗೆ ಅಥವಾ ಅವರ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಸೂಚಿಸ್ಬೋದು ಯಾರು? ನ್ಯಾಯಾಧೀಶರು. ಇಲ್ಲ ನೇರವಾಗಿ ತನಿಖೆ ಮಾಡಿ ಅಂತ ಹೇಳಿ ಆದೇಶ ಹೊರಡಿಸ್ಬೋದು. ಮತ್ತು ದಂಡದ ಮೊತ್ತವನ್ನು ಅವರಿಗೆ ಪರಿಹಾರವಾಗಿ ನೀಡಲು ಆದೇಶ ನೀಡಬಹುದು. ಅಂದರೆ ಯಾರು ಬಹಿಷ್ಕಾರ ಹಾಕಿರ್ತಾರೆ ಅವರಿಂದ ಏನು ದಂಡ ತಗೊಂಡಿರ್ತಾರೆ ಆ ದಂಡವನ್ನು ಆ ವ್ಯಕ್ತಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಬಹುದು ನ್ಯಾಯಾಧೀಶರು. ಇನ್ನು ನೋಡೋದಾದರೆ ಅಮಾನುಷ ಪದ್ಧತಿ ಈಗಲೂ ಕೂಡ ಅಸ್ತಿತ್ವದಲ್ಲಿದೆಯಾ? ಈ ರೀತಿ ಬಹಿಷ್ಕಾರ ಹಾಕುವಂಥ ಪದ್ಧತಿ ಈಗಲೂ ಕೂಡ ಇದೆಯಾ ಅನ್ನೋದು ನೋಡೋದಾದರೆ, ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾಮಾಜಿಕ ಬಹಿಷ್ಕಾರದ ಅಮಾನುಷ್ಯ ಪದ್ಧತಿ ಇನ್ನೂ ಮುಂದುವರೆದಿದೆ. ಅದರ ನಿರ್ಮೂಲನೆಗೆ ಮಸೂದೆ ಸಿದ್ಧಪಡಿಸಲಾಗಿದೆ. ಈಗಾಗಲೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಕಾಯ್ದೆ ಜಾರಿಯಲ್ಲಿದೆ. ಈ ಥರದ ಒಂದು ಕಾಯ್ದೆ ಜಾರಿಯಲ್ಲಿದ್ದು, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಂಡಿಸಲಾಗಿದೆ, ಮಸೂದೆಯನ್ನು ಮಂಡಿಸಲಾಗಿದೆ. ಏನು ಸಾಮಾಜಿಕ ಬಹಿಷ್ಕಾರ ಅಂದರೆ ಏನು? ಅದರ ಪೂರ್ಣ ಪಟ್ಟಿ ಏನು? ಗ್ರಾಮ ಅಥವಾ ಸಮುದಾಯದಿಂದ ಹೊರಹಾಕುವುದು ಅಥವಾ ಪೂಜ್ಯ ಸ್ಥಳಗಳ ಪ್ರದೇಶಕ್ಕೆ ಅಡ್ಡಿ, ಧಾರ್ಮಿಕ ಸ್ಥಳಗಳ ಬಳಕೆಗೆ ನಿರ್ಬಂಧ, ಸೇವೆಗಳು, ಅವಕಾಶಗಳನ್ನು ನಿರಾಕರಿಸುವುದು, ಸಾಮಾಜಿಕ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ತಡೆ ಮಾಡುವುದು, ಲಿಂಗದ ಆಧಾರದ ಮೇಲೆ ಭೇದ ಮತ್ತು ಬಟ್ಟೆ, ಭಾಷೆ, ಸಂಸ್ಕೃತಿ ಭೇದ, ಸಂಬಂಧಗಳನ್ನು ಕಡಿತಗೊಳಿಸಲು ಪ್ರಚೋದನೆ, ಮಕ್ಕಳನ್ನು ಒಟ್ಟಾಗಿ ಆಡಲು ಬಿಡುವುದಿಲ್ಲ, ಸಾಮಾಜಿಕ ವ್ಯಾಪಾರಕ್ಕೆ ತಡೆ, ವ್ಯವಹಾರ ಇಲ್ಲದೆ ಉದ್ಯೋಗದ ತಿರಸ್ಕಾರ, ಮದುವೆ ಮತ್ತು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ತಡೆ. ಈ ರೀತಿ ಬಹಿಷ್ಕಾರಗಳು ಅಥವಾ ಮೇಲ್ವರ್ಗದವರು ಕೆಳವರ್ಗದವರನ್ನು ಬಹಿಷ್ಕಾರ ಮಾಡುವಂಥದ್ದು ಇವೆಲ್ಲವೂ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತದೆ. ಸೊ ಈ ರೀತಿ ಒಂದು ಮಸೂದೆ, ಒಂದು ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕಾಗಿದೆ. ಏಕೆ ಅಂತಂದರೆ ಎಷ್ಟೋ ವರ್ಷಗಳಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾದಂಥ ಒಂದು ಬಹಿಷ್ಕಾರ ಹಾಕೋದನ್ನು ತಡಿಬೇಕು ಅಂತ ಎಷ್ಟೋ ಕಾಯ್ದೆಗಳು, ಕಾನೂನುಗಳು ಬಂದಿದ್ದಾವೆ. ಆದರೂ ಕೂಡ ಕೆಲವೊಂದು ಪ್ರದೇಶದಲ್ಲಿ ಇನ್ನೂ ಅವು ತೊಲಗಿಲ್ಲ. ಸೊ ಹಾಗಾಗಿ ಈ ಥರದ ಒಂದು ಕಾಯ್ದೆ ಬರಬೇಕು ಅಂತ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ದ್ವೇಷ ಭಾಷಣ ತಡೆಗೆ ವಿಧೇಯಕ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ. ದ್ವೇಷ ಭಾಷಣ ಮಾಡಬಾರ್ದು ಅಂತ ಕರ್ನಾಟಕದಲ್ಲಿ ದ್ವೇಷ ಭಾಷಣ, ದ್ವೇಷಾಪರಾಧಗಳ ಪ್ರಸರಣ, ಪ್ರಕಟಣೆ ಅಥವಾ ಪ್ರಚಾರ, ದ್ವೇಷ ಹರಡುವಿಕೆ, ಕಡಿವಾಣ ಹಾಕಲು ಮತ್ತು ಅಂತಹ ಅಪರಾಧಗಳನ್ನು ಎಸಗುವವರನ್ನು ಶಿಕ್ಷೆಗೆ ಒಳಪಡಿಸಲು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025 ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು. ನಂತರ ಈ ಮಸೂದೆಯು ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗುತ್ತದೆ. ರಾಜ್ಯಪಾಲರು ಈ ವಿಧೇಯಕಕ್ಕೆ ಸಹಿ ಹಾಕಬಹುದು ಅಥವಾ ರಾಷ್ಟ್ರಪತಿಗಳ ಅನುಮತಿಗೆ ಕಳುಹಿಸಲೂಬಹುದು.
ರಾಜ್ಯಪಾಲರ ವಿಧೇಯಕಕ್ಕೆ ಅಂಕಿತ ಹಾಕಿದರೆ ಈ ವಿಧೇಯಕವು ಕಾಯ್ದೆಯಾಗಿ ಜಾರಿ ತರ್ತದೆ. ಇದೊಂದು ಕೂಡ ಬರಬೇಕು. ಯಾಕೆ ಅಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಅವ್ರನ್ನ ಇವರು ಬೈಕೊಂಡು ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಬಂದಾಗ ಯಾರ ಮೇಲೂ ಕೂಡ ಎತ್ಕಟ್ಟಕ್ಕಾಗಲ್ಲ, ಯಾರ ಮೇಲೂ ಕೂಡ ನಾವು ದ್ವೇಷ ಭಾಷಣ ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ಒಂದು ವಿಧೇಯಕ ಬರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಏನು ವಿಧೇಯಕದಲ್ಲಿ ಪ್ರಮುಖ ಅಂಶಗಳು ಏನು ನಾವು ನೋಡ್ತೀವಿ ಅಂತಂದರೆ, ಧರ್ಮ, ಜಾತಿ, ಜನಾಂಗ, ಸಮುದಾಯ, ಲಿಂಗ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಜನರ ಬಗ್ಗೆ ದ್ವೇಷ ಉತ್ತೇಜನವನ್ನು ನಿಷೇಧಿಸುತ್ತದೆ. ಅಂತಹ ಕೆಲಸ ಮಾಡಿದರೆ ಅದು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಆ ಅಪರಾಧಕ್ಕೆ ಏನೇನೆಲ್ಲ ಶಿಕ್ಷೆ ಇರ್ತದೆ? ಆ ಥರ ಏನಾದ್ರು ದ್ವೇಷ ಭಾಷಣ ಮಾಡಿದ್ದೆ ಆದರೆ ಅದಕ್ಕೆ ಶಿಕ್ಷೆ ಇದೆ. ಈ ಅಪರಾಧಕ್ಕೆ ಶಿಕ್ಷೆ ಏನು ಅನ್ನೋದು ನೋಡೋದಾದರೆ 1 ರಿಂದ 7 ವರ್ಷಗಳ ಜೈಲು ಶಿಕ್ಷೆ ಅಥವಾ 50,000 ರು ದಂಡ ವಿಧಿಸುವ ಅವಕಾಶವಿದೆ. ಜೊತೆಗೆ ಪುನರಾವರ್ತಿತ ಅಪರಾಧಗಳಿಗೆ 2 ವರ್ಷಗಳಿಂದ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 1 ಲಕ್ಷದ ರುವರೆಗೆ ದಂಡವನ್ನು ವಿಧಿಸಬಹುದು. ಸಂತ್ರಸ್ತರಿಗೆ ಪರಿಹಾರ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಏನು ದಂಡ ವಿಧಿಸ್ತಾರೆ ಅದನ್ನು ಅವರು ಕಲೆಕ್ಟ್ ಮಾಡಿ ಅದನ್ನು ಸಂತ್ರಸ್ತರಿಗೆ ಕೊಡುವಂಥದ್ದು. ಇನ್ನು ವಿಚಾರಣೆ ಹೇಗೆ ನಡೆಯುತ್ತೆ? ದ್ವೇಷ ಭಾಷಣ ಅಪರಾಧವು ಜಾಮೀನು ರಹಿತ ಅಪರಾಧವೆಂದು ಪರಿಗಣಿಸಲಾಗಿದ್ದು, ಈ ಪ್ರಕರಣವನ್ನು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟರು ವಿಚಾರಣೆ ನಡೆಸಬೇಕೆಂದು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ಜವಾಬ್ದಾರಿ: ಯಾವುದೇ ಸಂಘ ಸಂಸ್ಥೆ ಅಪರಾಧ ಎಸಗಿದರೆ ಆ ಸಂಘ ಸಂಸ್ಥೆಯ ಜವಾಬ್ದಾರನಾಗಿರುವಂತಹ ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗಿದಾರರಾಗಿರುತ್ತಾರೆ. ಸೊ ಎಲ್ಲರೂ ಕೂಡ ಯಾರಾದರೂ ಒಬ್ಬರು ದ್ವೇಷ ಭಾಷಣ ಮಾಡಿದ್ರು ಕೂಡ ಎಲ್ಲರನ್ನು ಕೂಡ ಇಲ್ಲಿ ಜವಾಬ್ದಾರರನ್ನಾಗಿ ಮಾಡಬಹುದು. ವಿಧೇಯಕ ಅನ್ವಯವಾಗುವುದು ನೋಂದಾಯಿತವಲ್ಲದ ಸಂಘಟನೆಗಳು, ಸಂಸ್ಥೆಗಳು ಇವು ಕೂಡ ಇಲ್ಲಿ ಏನಾದರೂ ದ್ವೇಷ ಭಾಷಣ ಮಾಡಿದ್ರೆ ಅವಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಾರೆ. ಇನ್ನು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಕೆಲವು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು. ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವ್ರನ್ನ ಟ್ರೋಲ್ ಮಾಡ್ಕೊಂಡು ಸಿಕ್ಕಾಬಿಟ್ಟೆ ಬೈತಿರ್ತಿರಲ್ಲ, ಇದೇನಾದ್ರು ಕಾಯ್ದೆ ಬಂತು ಅಂತಂದರೆ ನಿಮ್ಮ ಮೇಲೆ ಬಿತ್ತು 7 ವರ್ಷ ಜೈಲು, 50,000 ದಂಡ, ಆಯಿತಾ? ಸೊ ಈ ರೀತಿ ಏನು ವಿದ್ಯುನ್ಮಾನ ಮಾಧ್ಯಮಗಳು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನಾದರೂ ದ್ವೇಷ ಭಾಷಣ ಮಾಡಿದ್ರೆ, ಯಾರನ್ನಾದರೂ ತುಚ್ಛವಾಗಿ ಮಾತಾಡಿದ್ರೆ ಅಥವಾ ಟ್ರೋಲ್ ಮಾಡಿದ್ರೆ ನಿಮಗೆ ಇದೊಂದಿದೆ. ಮತ್ತು ದ್ವೇಷ ಬಿತ್ತುವ ಪುಸ್ತಕಗಳು, ಕೆಲವೊಂದು ವಿಚಾರಗಳ ಬಗ್ಗೆ ಅಥವಾ ಕೆಲವು ವ್ಯಕ್ತಿಗಳ ಬಗ್ಗೆ, ಕೆಲವು ಸಂಸ್ಥೆಗಳ ಬಗ್ಗೆ ದ್ವೇಷ ಬಿತ್ತುವಂತಹ ಪುಸ್ತಕಗಳು, ಚಿತ್ರಗಳು, ಪ್ರಕಟಣೆಗಳು, ಕರಪತ್ರ ಪ್ರಕಟಿಸಿದವರಿಗೆ, ಆ ಪುಸ್ತಕವನ್ನು ಬರೆದವರಿಗೆ, ಆ ಪುಸ್ತಕ ಪ್ರಕಟಣೆ ಮಾಡಿದವರು ಕೂಡ ಈ ಒಂದು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಇನ್ನು ನೋಡೋದಾದರೆ ಈ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸಮರ್ಥನೆ ಏನು? ದ್ವೇಷದ ಮಾತು ಪದಗಳ ಬಳಕೆಯಿಂದ ಸಮುದಾಯಗಳನ್ನು ಎತ್ತಿಕಟ್ಟುವಂತಹ ಕೆಲಸ ರಾಜ್ಯಲ್ಲೂ ನಡೆಯುತ್ತಿದ್ದು, ದ್ವೇಷ ಭಾಷಣಗಳಿಂದ ಕೊಲೆ, ಹೊಡೆದಾಟ, ಸಮಾಜದ ಸಾಮರಸ್ಯ ಹಾಳಾಗುತ್ತಿದ್ದು, ಅದಕ್ಕಾಗಿ ಈ ಮಸೂದೆಯನ್ನು ಅಂಗೀಕರಿಸಲಾಗುತ್ತದೆ ಎಂದು ಸರ್ಕಾರ ವಿಧೇಯಕವನ್ನು ಸಮರ್ಥಿಸಿದೆ. ವಿರೋಧ ಪಕ್ಷಗಳಿಂದ ಸಮರ್ಥನೆ. ವಿರೋಧ ಪಕ್ಷಗಳು ಯಾವ ರೀತಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನ್ನೋದು. ಈ ವಿಧೇಯಕವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಆಕ್ರಮಣ ಮಾಡುತ್ತದೆ. ಪತ್ರಿಕೆ, ಟಿವಿ ಚಾನಲ್ ಜಪ್ತಿ ಮಾಡಲು ಮಸೂದೆಯಲ್ಲಿ ಅವಕಾಶವಿದೆ. ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡುವ ಉದ್ದೇಶ ಹೊಂದಿರುವಂತಹ ಈ ವಿಧೇಯಕ ಮಾಧ್ಯಮಗಳ ಮೇಲೆ ತುರ್ತು ಪರಿಸ್ಥಿತಿ ಹೇರುವ ಪ್ರಯತ್ನ ಮಾಡುತ್ತಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿದ್ದಾರೆ. ಇನ್ನು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧದ ಬಗ್ಗೆ ವಿಧೇಯಕದಲ್ಲಿ ವ್ಯಾಖ್ಯಾನ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಈ ವಿಧೇಯಕದಲ್ಲಿರುವಂತೆ ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿ ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ಮೇಲೆ ಯಾವುದೇ ಸಮುದಾಯದ ಮೇಲೆ ವೈರತ್ವದ ಅಥವಾ ದ್ವೇಷಪೂರಿತ ಮಾತುಗಳನ್ನಾಡಿದರೆ, ಅವರ ಮಾತಿನಿಂದ ಸಮಾಜದಲ್ಲಿ ಕೆಡುಕಿನ ಭಾವನೆ ಮೂಡಿಸುವಂತಾಗಿದ್ದರೆ ಅದನ್ನು ದ್ವೇಷ ಭಾಷಣ ಎಂದು ಪರಿಗಣಿಸಲಾಗುತ್ತದೆ. ದ್ವೇಷ ಭಾಷಣ ಮತ್ತು ಅಪರಾಧ. ಹಾಗೆಯೇ ದ್ವೇಷ ಭಾಷಣದ ಪ್ರಚಾರ, ಅದರಿಂದ ದ್ವೇಷವನ್ನು ಹರಡುವುದು, ಪ್ರಚೋದಿಸುವುದನ್ನು ದ್ವೇಷಾಪರಾಧವೆಂದು ಪರಿಗಣಿಸಲಾಗುತ್ತದೆ. ಸಾರ್ವಜನಿಕ
ದೃಷ್ಟಿಯಿಂದ ಬೀಳುವಂತಹ ಮೌಖಿಕ ಮುದ್ರಣ ಮತ್ತು ಪ್ರಕಟಣೆ ವಿದ್ಯುನ್ಮಾನ ವಿಧಾನಗಳ ಮೂಲಕ ದ್ವೇಷ ಭಾಷಣವನ್ನು ಹರಡುವುದನ್ನು ದ್ವೇಷಾಪರಾಧವೆಂದು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬ್ ಚಾನಲ್ ಅಥವಾ ಬುಕ್ಸಲ್ಲಾಗಿರ್ಬೋದು, ಪೇಪರ್ಲಾಗಿರ್ಬೋದು, ಯಾರನ್ನು ಕೂಡ ಬೈಯೋ ಆಗಿಲ್ಲ, ದ್ವೇಷ ಭಾಷಣ ಮಾಡೋ ಆಗಿಲ್ಲ, ಸಮಾಜದ ಹಿತಾಸಕ್ತಿಯನ್ನು ಕದಡುವಂತಹ ಯಾವುದೇ ಪ್ರಕಟಣೆಯನ್ನು ಮಾಡುವಂತಿಲ್ಲ. ಸೊ ಈ ಕಾಯ್ದೆ ಅಂಗೀಕಾರ ಆಯಿತು ಅಂತಂದರೆ ಸೊ ಈ ಟಿ ವಿ ಚಾನಲ್ಗಳನ್ನ, ಆಮೇಲೆ ಯೂಟ್ಯೂಬ್ ಚಾನಲ್ಗಳನ್ನ ಮತ್ತು ಪತ್ರಿಕೆಗಳನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಇನ್ನು ನೆಕ್ಸ್ಟ್, ಬಾಲ್ಯ ವಿವಾಹ ಮುಕ್ತ ಭಾರತಕ್ಕಾಗಿ 100 ದಿನಗಳ ತೀವ್ರ ಜಾಗೃತಿ ಅಭಿಯಾನ. ಅಂದರೆ ಬಾಲ್ಯ ವಿವಾಹ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಆ 100 ದಿನಗಳ ತೀವ್ರ ಜಾಗೃತಿ ಅಭಿಯಾನ ಏನು ಮಾಡಿಕೊಂಡಿದೆ. ಅಭಿಯಾನಕ್ಕೆ ಚಾಲನೆ ಕೊಟ್ಟವರು ಯಾರು? ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿಯವರಿಂದ ನವದೆಹಲಿಯಲ್ಲಿ 2025 ನವೆಂಬರ್ 4ರಂದು ಈ ಚಾಲನೆ ನೀಡಲಾಯಿತು. ಅಭಿಯಾನದ ಹಿನ್ನೆಲೆ ಏನು ಅಂತಂದರೆ, ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನವನ್ನು ಸಚಿವಾಲಯವು 2024 ನವೆಂಬರ್ 27ರಂದು ಆರಂಭಿಸಿತು ಮತ್ತು ಈ ಅಭಿಯಾನವು 2025 ನವೆಂಬರ್ 27ರಂದು 1 ವರ್ಷ ಪೂರೈಸಿದ್ದು, ಈ ಹಿನ್ನೆಲೆಯಲ್ಲಿ 2025 ನವೆಂಬರ್ 27ರಿಂದ 2026 ಮಾರ್ಚ್ 8ರವರೆಗೆ 100 ದಿನಗಳ ಕಾಲ ತೀವ್ರ ಜಾಗೃತಿ ಮೂಡಿಸುವಂಥ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ತೀವ್ರ ಜಾಗೃತಿ ಅಭಿಯಾನದ ಉದ್ದೇಶ ಏನು ಅಂತಂದರೆ, ಬಾಲ್ಯ ವಿವಾಹದ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ತಡೆಗಟ್ಟುವುದು. ಅಭಿಯಾನದ ಅವಧಿ ಎಲ್ಲಿಂದ ಎಲ್ಲಿಗೆ ಅಂತಂದರೆ 2025 ನವೆಂಬರ್ 27ರಿಂದ 2026 ಮಾರ್ಚ್ 6ರವರೆಗೆ 100 ದಿನಗಳ ಕಾಲ ಅಭಿಯಾನ ಮಾಡಲಾಗುತ್ತೆ. ಅಭಿಯಾನದ ಅನುಷ್ಠಾನಗೊಳಿಸುತ್ತಿರುವ ಇಲಾಖೆ ಯಾವುದು ಅಂತಂದರೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. 100 ದಿನಗಳ ಅಭಿಯಾನದ ಕಾರ್ಯಕ್ರಮಗಳು ಏನು? ತೀವ್ರ ಜಾಗೃತಿ ಅಭಿಯಾನವು ಬಾಲ್ಯ ವಿವಾಹದ ವಿರುದ್ಧ ರಾಷ್ಟ್ರವ್ಯಾಪಿ ಆಂದೋಲನವನ್ನು ಬಲಪಡಿಸಲು ನಾಗರಿಕರು, ಸಂಸ್ಥೆಗಳು ಮತ್ತು ಸಮುದಾಯ ನಾಯಕರನ್ನು ಸಜ್ಜುಗೊಳಿಸುವಂಥ ಗುರಿಯನ್ನು ಹೊಂದಿದೆ. ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹವನ್ನು ಕೊನೆಗೊಳಿಸುವ ರಾಷ್ಟ್ರೀಯ ಪ್ರತಿಜ್ಞೆ ಕೈಗೊಳ್ಳಲಾಗುವುದು. ದೇಶದಾದ್ಯಂತ ಬದಲಾವಣೆಯ ಕಥೆಗಳನ್ನು ಪ್ರದರ್ಶಿಸುವಂತಹ ವಿಶೇಷ ಚಲನಚಿತ್ರ ಪ್ರದರ್ಶನ ಮತ್ತು ಮುಂಚೂಣಿ ಕಾರ್ಯಕರ್ತರ ಸಾಕ್ಷ್ಯಗಳನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮವನ್ನು ಸರ್ಕಾರದ ವೆಬ್ಕಾಸ್ಟ್ ವೇದಿಕೆಯಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ. ಇನ್ನು 100 ದಿನಗಳ ತೀವ್ರ ಜಾಗೃತಿ ಅಭಿಯಾನದ 3 ಹಂತಗಳಲ್ಲಿ ಇದು ಬರ್ತದೆ. ಮೊದಲನೇ ಹಂತದಲ್ಲಿ ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಚರ್ಚೆಗಳು, ಪ್ರಬಂಧಗಳು ಮತ್ತು ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳುವಂತಹ ಮೂಲಕ ಜಾಗೃತಿ ಚಟುವಟಿಕೆಗಳನ್ನು ನಡೆಸುವುದು. ಎರಡನೇ ಹಂತ ಏನು ಅಂತಂದರೆ, ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆಯ ಸುತ್ತಲಿನ ಸಂದೇಶಗಳನ್ನು ವರ್ಧಿಸಲು ಧಾರ್ಮಿಕ ನಾಯಕರು, ಸಮುದಾಯದ ಪ್ರಭಾವಿಗಳು ಮತ್ತು ವಿವಾಹ ಸೇವಾ ಪೂರೈಕೆದಾರರುಗಳನ್ನು ಒಗ್ಗೂಡಿಸಲಾಗುವುದು. ಮೂರನೇ ಹಂತ ಏನು ಅಂತಂದರೆ, ಗ್ರಾಮ ಪಂಚಾಯಿತಿಗಳು ಮತ್ತು ಪುರಸಭೆ ವಾರ್ಡ್ಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬಾಲ್ಯ ವಿವಾಹ ಮುಕ್ತವೆಂದು ಘೋಷಿಸಲು ನಿರ್ಣಯವನ್ನು ಅಂಗೀಕರಿಸಲು ಪ್ರೋತ್ಸಾಹಿಸುವುದು. ಸೊ ಇದ್ರ ಬಗ್ಗೆ ತುಂಬ ಡೀಟೇಲ್ಡ್ ಆಗಿದೆ. ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂಥ ಕಾನೂನುಗಳೇನಿದೆ ಮತ್ತು ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ಏನೇನಿದೆ ಸ್ವಲ್ಪ ಇದೆ, ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾತ್ರ ಟಾಪಿಕ್ಗಳನ್ನ ತೊಗೊಂಬಂದಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಟಾಪಿಕ್ಗಳನ್ನ ತೊಗೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.